ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಪುಡಾರಿ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಅಮಾನತು. ಪುಡಾರಿ ಕಾಂಗ್ರೆಸ್ ನಾಯಕನ ಅಮಾನತಿನ ವಿಷಯವಾಗಿ ಮೊನ್ನೆಯಷ್ಟೇ ಒಂದು ವಾರದ ಹಿಂದೆ ಆತನಿಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಇದಕ್ಕೆ ಯಾವುದೇ ಉತ್ತರ ಬರದೇ ಇದ್ದ ಹಿನ್ನೆಲೆಯಲ್ಲಿ ಅಮಾನತಿಗೆ ಶಿಫಾರಸನ್ನ ಮಾಡಲಾಗಿತ್ತು. ಅದರಂತೆ ಕೆಪಿಸಿಸಿಯಿಂದ ರಾಜೀವ್ ಗೌಡನನ್ನ ಅಮಾನತುಗೊಳಿಸಿದ್ದಾರೆ. ಪುಡಾರಿ ಕಾಂಗ್ರೆಸ್ ನಾಯಕ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಒಡ್ಡಿದಂತಹ ಪ್ರಕರಣ ಸಂಬಂಧವಾಗಿ ತಲೆಮರೆಸಿಕೊಂಡಿರುವಂತಹ ವ್ಯಕ್ತಿ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ಎಫ್ಐಆರ್ ರದ್ದು ಕೋರಿ ಅರ್ಜಿ ಹಾಕೊಂಡಿದ್ರು. ಅದನ್ನ ಕೋರ್ಟ್ ರಿಜೆಕ್ಟ್ ಮಾಡ್ತು, ಛೀಮಾರಿ ಹಾಕಿತ್ತು. ಇಲ್ಲಿಯವರೆಗೂ ಎಲ್ಲಿದ್ದಾನೆ ರಾಜೀವ್ ಗೌಡ ಅನ್ನೋದ್ರ ಬಗ್ಗೆ ಸಣ್ಣ ಸುಳಿವು ಇಲ್ಲದಂತೆ ಪೊಲೀಸರು ನಟಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಕೆಪಿಸಿಸಿಯಿಂದ ರಾಜೀವ್ ಗೌಡನನ್ನ ಅಮಾನತುಗೊಳಿಸಿ ಆದೇಶವನ್ನ ಮಾಡಲಾಗಿದೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಶಿಫಾರಸಿನಂತೆಯೇ ಅಮಾನತನ್ನ ಮಾಡಲಾಗಿದೆ. ಪಬ್ಲಿಕ್ ಟಿವಿ ನಿರಂತರ ವರದಿಯ ಬಳಿಕ ಪುಡಾರಿ ನಾಯಕ ರಾಜೀವ್ ಗೌಡನ ಅಮಾನತು ಕ್ರಮವನ್ನ ತೆಗೆದುಕೊಂಡಿದೆ ಕೆಪಿಸಿಸಿ. ಒಂದು ವಾರದ ಹಿಂದಷ್ಟೇ ಕೆಪಿಸಿಸಿ ವತಿಯಿಂದ ಕಾರಣ ಕೇಳಿ ನೋಟಿಸ್ ಅನ್ನ ಕೊಡಲಾಗಿತ್ತು. ಅದಕ್ಕೆ ಉತ್ತರವನ್ನ ಕೊಡಬೇಕು ಅಂತ. ರಾಜೀವ್ ಗೌಡನಿಂದ ಇದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಗಳು ಲಭ್ಯವಾಗಿರಲಿಲ್ಲ. ಹಾಗಾಗಿ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಅಮಾನತಿಗೆ ಶಿಫಾರಸನ್ನ ಮಾಡಿದ್ರ ಬೆನ್ನಲ್ಲೇ ದಿಢೀರ್ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಪುಡಾರಿ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡನನ್ನ ಅಮಾನತು ಮಾಡಿದ್ದಾರೆ. ಈ ಕ್ರಮ ಆರಂಭಿಕ ದಿನದಲ್ಲೇ ಮೊದಲ ದಿನವೇ ಆಗಬೇಕಾಗಿತ್ತು. ಆದರೂ ಕೂಡ ಮೀನಾಮೇಷ ಎಣಿಸ್ಕೊಂಡು ಫೈನಲಿ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಶಿಸ್ತು ಪಾಲನಾ ಸಮಿತಿಯಿಂದ ಇದೀಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ, ಅಮಾನತು ಆದೇಶವನ್ನು ಹೊರಡಿಸಲಾಗಿದೆ. ಏನ್ ಹೇಳಿದ್ದಾರೆ ಇದರಲ್ಲಿ? ದಿವ್ಯಾ, ಪ್ರಮುಖವಾಗಿ ರಾಜೀವ್ ಗೌಡ ವಿರುದ್ಧ ಸಾಕಷ್ಟು ಒಂದು ರೀತಿಯಲ್ಲಿ ಕಾಂಗ್ರೆಸ್ನೊಳಗಡೆ ಅಸಮಾಧಾನ ವ್ಯಕ್ತ ಆಗಿದೆ. ಯಾಕೆ ದೂರವಾಣಿ ಮೂಲಕ ಒಬ್ಬ ಅಧಿಕಾರಿಗೆ ಆ ರೀತಿ ನಿಲ್ಲಿಸಿ ಬೆದರಿಸಿರ್ತಕ್ಕಂಥದ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಕೆಲ ಕಾಂಗ್ರೆಸ್ ಮುಖಂಡರು ಕೂಡ ಒತ್ತಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ಅಂದ್ರೆ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಒಂದು ವಾರದ ಹಿಂದಷ್ಟೇ ಜಾರಿ ಮಾಡಲಾಗಿತ್ತು. ಇದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಕಾನೂನು ಹೋರಾಟವನ್ನ ಮಾಡೋದ್ರ ಜೊತೆಗೆ ತಲೆಮರೆಸ್ಕೊಂಡು ಆ ಒಂದು ನೋಟಿಸ್ಗೆ ಕೊಟ್ಟಂತ ಒಂದು ಸಮಜಾಯಿಷಿಯ ಮೇರೆಗೆ ಜೊತೆಗೆ ಪ್ರಕರಣದ ಗಂಭೀರತೆಯನ್ನ ನಮಗೆ ಮನವರಿಕೆ ಆದ ಹಿನ್ನೆಲೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳಿ ಇವತ್ತು ಶಿಸ್ತು ಪಾಲನಾ ಸಮಿತಿಯಿಂದ ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ. ಅಂದ್ರೆ ಇವತ್ತೊಂದು ಸಭೆ ನಡೆಸಿದ್ದಾರೆ. ರೆಹಮಾನ್ ಖಾನ್ ಅವರು ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರು. ಹಾಗಾಗಿ ಅವರ ನೇತೃತ್ವದಲ್ಲಿ ಸಭೆ ನಡೆದ ಬಳಿಕ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಸಸ್ಪೆಂಡ್ ಮಾಡಿದೀವಿ ಅಂತ. ಹಾಗಾಗಿ ಆ ಒಂದು ಸಸ್ಪೆಂಡ್ ಅನ್ನ ರಿವೋಕ್ ಮಾಡೋದು ಮುಂದೆ ಕಾನೂನು ಹೋರಾಟ ಬೇರೆ ಬೇರೆ ರೀತಿ ವಿಚಾರಗಳಲ್ಲಿ ಅದು ಮಾಡಬಹುದು. ಆದ್ರೆ ಸದ್ಯಕ್ಕೆ ಮಾತ್ರ ಈ ಕ್ರಮಗಳನ್ನ ರಾಜಕೀಯವಾಗಿ ಮತ್ತೆ ಕೆಪಿಸಿಸಿಯಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಕೂಡ ರಾಜೀವ್ ಗೌಡ ತಲೆಮರೆಸ್ಕೊಂಡಿದ್ದಾರೆ. ಜೊತೆಗೆ ನಿನ್ನೆ ಹೈಕೋರ್ಟ್ ಕೂಡ ಅವರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಶಾಖನೆ ಕೊಟ್ಟಿದೆ. ಅವರ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಏನು ಸಲ್ಲಿಸಿದ್ರು ಅದನ್ನ ಒಪ್ಪಿಲ್ಲ ಹೈಕೋರ್ಟ್ ಕೂಡ. ಹಾಗಾಗಿ ಅದರ ಅರ್ಜಿನೂ ಕೂಡ ವಜಾಗೊಳಿಸಿದೆ. ಜೊತೆಗೆ ನಾಳೆ ಒಂದು ನಿರೀಕ್ಷಣಾ ಜಾಮೀನಿನ ಒಂದು ತೀರ್ಪು ಆದೇಶವೂ ಕೂಡ ಹೊರಬೀಳುವಂತ ಸಾಧ್ಯತೆ ಇದೆ. ಅಂದ್ರೆ ಚಿಕ್ಕಬಳ್ಳಾಪುರ ಒಂದು 2ನೇ ಒಂದು ಅಪರ ಸತ್ರ ನ್ಯಾಯಾಲಯದಿಂದ. ಹಾಗಾಗಿ ಅದು ಕೂಡ ಇದೆ. ಒಟ್ಟಾರೆಯಾಗಿ ರಾಜೀವ್ ಗೌಡ ಇಷ್ಟು ದಿನಗಳ ಕಾಲ ಬೇರೆ ಬೇರೆ ರೀತಿಯಲ್ಲಿ ಕೂಡ ತಲೆಮರೆಸ್ಕೊಂಡಿದ್ರು ಕೂಡ ಒಂದ್ ಕಡೆ ಕಾನೂನಿನ ಕೂಡಕ್ಕೆ ಇನ್ನೊಂದ್ ಕಡೆ ರಾಜಕೀಯವಾಗಿ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಬಿಗಿ ನಿಲುವನ್ನ ಕೆಪಿಸಿಸಿ ತೆಗೆದುಕೊಂಡಿರ್ತಕ್ಕಂಥದ್ದು. ದಿವ್ಯಾ, ರೈಟ್. ಕೆಪಿಸಿಸಿಯಿಂದ ರಾಜೀವ್ ಗೌಡ ಅಮಾನತು ಕ್ರಮವನ್ನು ಇನ್ನೂ ತೆಗೆದುಕೊಳ್ಳಲಾಗಿದೆ. ಆದರೆ ಆತನ ಬಂಧನ ವಿಚಾರದಲ್ಲಿ ಕೆಲ ಸಚಿವರುಗಳು ಸಪೋರ್ಟ್ ಕೊಡ್ತಾ ಇದ್ದಾರೆ. ಆತನ ಬಂಧನವನ್ನ ಆಗದೆ ಇರೋ ಹಾಗೆ ತಡೆ ಒಡ್ತಾ ಇದ್ದಾರೆ ಅನ್ನೋ ವಿಷಯದಲ್ಲಿ ಅದರ ಬಗ್ಗೆ ಏನು ಕೂಡ ಎಚ್ಚರಿಕೆ ವಹಿಸುವಂತಹ ಕೆಲಸ ಮಾಡಿಲ್ವಾ? ಖಂಡಿತವಾಗಿ ಕೂಡ ಪಾರ್ಟಿಯಿಂದ ಇಷ್ಟು ದಿನ ಆದ್ಮೇಲೆ ಒಂದ್ ರೀತಿಯಲ್ಲಿ ವಿಳಂಬವಾಗಿ ಕ್ರಮ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸರ್ಕಾರವು ಕೂಡ ಈ ವಿಚಾರದಲ್ಲಿ, ಯಾಕೆಂದ್ರೆ ಬೇರೆ ಯಾರಾದ್ರೂ ವಿರೋಧ ಪಕ್ಷದವ್ರದ್ದಾಗಿದ್ರೆ ಬೇರೆ ವ್ಯಕ್ತಿಗಳಾಗಿದ್ರೆ ಇಷ್ಟು ದಿನ ಬಿಡ್ತಾನೆ ಇರ್ಲಿಲ್ಲ. ಹಾಗಾಗಿ ಇದನ್ನು ಕೂಡ ರಾಜೀವ್ ಗೌಡನ ಇಷ್ಟು ದಿನ ಬಂಧನ ಮಾಡದೇ ಇರೋದು ಏನಕ್ಕೆ, ಮತ್ತೆ ಅವ್ರನ್ನ ಎಲ್ಲಿಗೆ ಹೋಗಿ ಪರಾರಿ ಆಗಕ್ ಬಿಟ್ರು, ಈ ರೀತಿಯ ವಿಚಾರಗಳು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂತವರು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಖಂಡಿತವಾಗಿ ಕೂಡ ನಾಳೆ ಆ ಒಂದು ನಿರೀಕ್ಷಣಾ ಜಾಮೀನು ಏನಾಗುತ್ತೆ ಅನ್ನೋ ಅದರ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಿಂತಿರುತ್ತೆ. ಒಟ್ಟಾರೆಯಾಗಿ ಈ ಒಂದು ಬಂಧನದಿಂದ ಒಂದು ರೀತಿಯಲ್ಲಿ ಒಳಗಡೆ ರಕ್ಷಣೆ ಕೊಟ್ರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಇಲ್ದೇನೆ ಅವರು ಇಷ್ಟು ದಿನ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ನಾಪತ್ತೆ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಆ ಬಗ್ಗೆ ಕೂಡ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಾಳೆ ಸರ್ಕಾರ ಯಾವ ರೀತಿಯ ಆಕ್ಷನ್ ಮೂವ್ ಮಾಡುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಪೊಲೀಸ್ ಇಲಾಖೆಗೆ ಯಾವ ರೀತಿ ಒಂದು ರೀತಿಯಲ್ಲಿ ಆದೇಶವನ್ನು ಕೂಡ ಕೊಡುತ್ತೆ ಕಾದ್ ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಒಡ್ಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದು ಸದ್ಯ ಕೆಪಿಸಿಸಿಯಿಂದ ಶಿಸ್ತು ಪಾಲನಾ ಸಮಿತಿ ಒಂದು ಕ್ರಮವನ್ನು ತೆಗೆದುಕೊಂಡು ಅಮಾನತನ್ನ ಮಾಡಿದ್ದಾರೆ ಕೆಪಿಸಿಸಿಯಿಂದ.
ಇದು ಆರಂಭದಲ್ಲೇ ಆಗಬೇಕಿತ್ತು ಅಂತ ಇದ್ರೂ ಕೂಡ ಕೆಲವರು ಇವರ ಪರವಾಗಿ ವಕಾಲತ್ತು ವಹಿಸಿದ್ದು ಆತ ಮುಗ್ಧ, ಆ ರೀತಿಯಾದಂತಹ ವ್ಯಕ್ತಿತ್ವ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದು ಕೂಡ ಒಂದು ರೀತಿ ವಿಳಂಬಕ್ಕೆ ಕಾರಣವಾಗಿತ್ತು. ಅದಾದ ನಂತರದಲ್ಲಿ ನಿರಂತರವಾಗಿ ವರದಿಯನ್ನ ಮಾಡಿ ಇದೇ ರೀತಿಯಾದಂತಹ ನಡವಳಿಕೆಗಳು ಬೇರೆಯವರು ತೆಗೆದುಕೊಂಡಾಗಲೂ ಕೂಡ ಇರುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಪಬ್ಲಿಕ್ ಟಿವಿ ಎತ್ತಿತ್ತು. ಅದಾದ ನಂತರದಲ್ಲಿ ನೋಟಿಸ್ ಕೊಟ್ಟರು, ನೋಟಿಸ್ಗೆ ಉತ್ತರ ಬಂದಿಲ್ಲ ಅಂತ ಹೇಳಿ ಈಗ ಅಮಾನತನ್ನ ಮಾಡಿದ್ದಾರೆ. ಮುಂದುವರೆದಂತೆ ಬಂಧನ ಯಾವಾಗ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗಿನ್ನೂ ಉತ್ತರ ಸಿಗ್ತಾ ಇಲ್ಲ. ಕಾರಣ ಜಾಮೀನಿನ ಅರ್ಜಿ ಏನಾಗುತ್ತೆ ಆದೇಶ ಅನ್ನೋದನ್ನ ತಿಳ್ಕೊಂಡು ಮುಂದೆ ತೀರ್ಮಾನ ತೆಗೆದುಕೊಳ್ಳೋಣ ಅಂತ ರಾಜೀವ್ ಗೌಡ ಮತ್ತು ಈ ಕಡೆ ಪೊಲೀಸ್ ಅವರು ಇದ್ದ ಹಾಗೆ ಕಾಣಿಸ್ತಾ ಇದೆ. ಒಬ್ಬ ಪೌರಾಯುಕ್ತೆಗೆ ಈ ರೀತಿಯಾಗಿ ಫೋನ್ ಕಾಲ್ ಮೂಲಕವಾಗಿ ಬೆದರಿಕೆಯನ್ನ ಹಾಕಿದ್ದು, ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ದು, ಅದಾದ ನಂತರದಲ್ಲಿ ನಾನು ಮಾಧ್ಯಮಗಳಲ್ಲಿ ಕ್ಷಮೆ ಕೇಳಿಬಿಟ್ಟಿದ್ದೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನುವಂತಹ ವರ್ತನೆಯನ್ನ ತೋರಿಸೋದು ನಾಳಿನ ದಿನದಲ್ಲಿ ಉಳಿದವರಿಗೆ ಏನು ಸಂದೇಶವನ್ನ ಕೊಡುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದುರಾಗಿತ್ತು. ಈಗ ಫೈನಲಿ ಅಮಾನತು ಆದೇಶವನ್ನ ಮಾಡಿದ್ದಾರೆ. ಮುಂದುವರೆದಂತೆ ಪ್ರಕರಣವನ್ನ ಎತ್ತ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದರ ಮಧ್ಯದಲ್ಲೇ ಆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅದೊಂದು ದೂರು ಕೂಡ ಕೊಟ್ಟಿದ್ದಾರೆ.